ಹಲೋ ಕೆಸಿಟಿ ಸ್ಟೂಡೆಂಟ್ಸ್, ನಿಮ್ಮ ಆಪ್ಷನ್ ಎಂಟ್ರಿ ಎಡಿಟ್ ಪ್ರೋಸೆಸ್ ಇವಾಗಲೇ ಕಂಪ್ಲೀಟ್ ಆಗಿದೆ. ನಿಮ್ಮ ರ್ಯಾಂಕ್ಗೆ ಒಳ್ಳೆ ಸೀಟ್ ಸಿಗುತ್ತಾ ಇಲ್ವಾ, ಸೀಟ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕನ್ನೋದ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ನೆಕ್ಸ್ಟ್ ಪ್ರೋಸೆಸ್ ಏನಂದ್ರೆ ನಿಮ್ಮ ಪ್ರೊವಿಷನಲ್ ರಿಸಲ್ಟ್ ಬರುತ್ತೆ. ಅದು ಬಂದ್ಬಿಟ್ಟು 14 ಜುಲೈ. ಮತ್ತೆ ನಿಮ್ಮ ಫೈನಲ್ ರಿಸಲ್ಟ್ ಫಸ್ಟ್ ರೌಂಡ್ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ 15 ಜುಲೈ ಬರುತ್ತೆ. ಅಲ್ಲಿ ನಿಮಗೆ ಯಾವುದೇ ಸೀಟ್ ಸಿಕ್ಲಿಲ್ಲ ಅಂದ್ರೆ ಟೆನ್ಷನ್ ಬೇಡ, ಮತ್ತೆ ಸಿಕ್ಕಿರೋ ಸೀಟ್ ಕೂಡ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಟೆನ್ಷನ್ ಬೇಡ. ನಿಮ್ಗೊಂದು ಒಳ್ಳೆ ಅಪರ್ಚುನಿಟೀಸ್ ಇದೆ, ಅದು ಇವಾಗ ಕ್ಲಿಯರ್ ಆಗಿ ಹೇಳ್ತಾ ಇರ್ತೀನಿ, ನೋಡ್ತಾ ಹೋಗಿ. ನಿಮ್ಮ ಫಸ್ಟ್ ರೌಂಡ್ ರಿಸಲ್ಟ್ ಬಂದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಚಾಯ್ಸ್ ಸೆಲೆಕ್ಷನ್ ಇರುತ್ತೆ. ಆ ಚಾಯ್ಸ್ ಸೆಲೆಕ್ಷನ್ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಇರುತ್ತೆ. ಅದು ಯಾವ ರೀತಿ ನೀವು ಕ್ಲಿಕ್ ಮಾಡಬೇಕು, ನಿಮ್ಗೆ ಇಷ್ಟ ಇದ್ರೆ ಯಾವ್ದು ಕ್ಲಿಕ್ ಮಾಡಬೇಕು, ಇಷ್ಟ ಇಲ್ಲ ಅಂದ್ರೆ ಯಾವ್ದು ಕ್ಲಿಕ್ ಮಾಡಬಾರ್ದು. ಮತ್ತೆ ಚಾಯ್ಸ್ 2 ಹಾಕಿದ್ರೆ ಏನಾಗುತ್ತೆ, ಚಾಯ್ಸ್ 3 ಹಾಕಿದ್ರೆ ಏನಾಗುತ್ತೆ, ಚಾಯ್ಸ್ 2 ಇಸ್ ದಿ ಬೆಸ್ಟ್. ಓಕೆ, ನಾನು ಕ್ಲಿಯರ್ ಆಗಿ ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡ್ತೀನಿ. ಒಂದು ಏನಂತಂದ್ರೆ ನಿಮಗೆ ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಮಾಡ್ಬೇಕಂತಿದ್ರೆ CSIA ಅಲ್ಲಿ ನಿಮ್ಗೆ ರ್ಯಾಂಕ್ ಎಷ್ಟೇ ಇರಲಿ ನಿಮ್ದು ಒಂದು ಒಳ್ಳೆ ಕಾಲೇಜ್ ನಿಮಗೆ ಆಪರ್ಚುನಿಟಿ ಇದೆ. ಅದನ್ನ ಇವಾಗ ಕ್ಲಿಯರ್ ಆಗಿ ಹೇಳ್ತೀನಿ. ನಿಮ್ಮ ಕ್ಯಾಟಗರಿ ಯಾವುದೇ ಇರಲಿ, ನಿಮ್ಮ ರಿಸಲ್ಟ್ ಕಡಿಮೆ ಇದ್ರೂ ಪರವಾಗಿಲ್ಲ, ಉತ್ತಮ ಆಪರ್ಚುನಿಟಿ ಇದೆ. ಅದೇ ಬಂದ್ಬಿಟ್ಟು ಯಾವ್ದಂತಂದ್ರೆ ಸ್ಕೇಲರ್ ಸ್ಕೂಲ್ ಆಫ್ ಟೆಕ್ನಾಲಜಿ ಅಂತ ಇದೆ. ಇಲ್ಲಿ ಬಂದ್ಬಿಟ್ಟು 4 years ಡಿಗ್ರಿ ಇರುತ್ತೆ. ಇಂಜಿನಿಯರಿಂಗ್ ಸೇಮ್ ಇಂಜಿನಿಯರಿಂಗ್ ತರ IIT ಮಾಡೆಲ್ ಅಲ್ಲಿ ನಿಮ್ಗೆ ಇಂಜಿನಿಯರಿಂಗ್ ಅನ್ನ ಕಲಿಸ್ಕೊಡ್ತಾರೆ. ಇಲ್ಲಿ CS ಮತ್ತೆ AI ಬೇಸ್ಡ್ ಕೋರ್ಸಸ್ ಇರುತ್ತೆ. ಈ 2 ಕೋರ್ಸಸ್ ಮೇಲೆ ನಿಮ್ಗೆ ಎಲ್ಲಾನು ಕ್ಲಿಯರ್ ಆಗಿ ಡಿಗ್ರಿನ ನೀವು ಪಡ್ಕೊಳ್ಬಹುದು. ಇಲ್ಲಿ ಫೋಕಸ್ ಓನ್ಲಿ ಡಿಗ್ರಿ ಮೇಲೆ ಇರೋದಿಲ್ಲ, ಇಂಡಸ್ಟ್ರಿ ಜಾಬ್ ಸ್ಕಿಲ್ಸ್ ಅಂತ. ನೀವು ಇವಾಗ IT ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಬೇಕಂದ್ರೆ ಯಾವ್ದೆಲ್ಲ ಸ್ಕಿಲ್ಸ್ ಬೇಕು ಅದ್ರ ಮೇಲೆ ನಿಮಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿಸ್ತಾ ಇರ್ತಾರೆ. ಮತ್ತೆ 90% ಒಳ್ಳೆ ಕಂಪ್ನೀಸ್ ಇಲ್ಲಿ ಏನಂತಂದ್ರೆ ಪ್ಲೇಸ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಉದಾಹರಣೆಗೆ ಗೂಗಲ್, ಆಪಲ್, ಐಫೋನು, ಅಡಾಬು, ಜೊಮ್ಯಾಟೊ ಇಂಥ ಗುಡ್ ಕಂಪ್ನೀಸ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ಲೇಸ್ಮೆಂಟ್ಗೋಸ್ಕರ ಅಪರ್ಚುನಿಟೀಸ್ ನ ತರ್ತಾ ಇರ್ತಾರೆ. ಮತ್ತೆ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಕೂಡ ನಿಮಗೆ ಸೆಕೆಂಡ್ ಇಯರ್ ಇಂದಾನೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಇಂಟರ್ನ್ಶಿಪ್ ಅಪರ್ಚುನಿಟೀಸ್ ಕೂಡ ಇಲ್ಲೇ ಇದೆ. ನಿಮ್ದು 3rd year ಡಿಗ್ರಿ ಆದ್ಮೇಲೆ 4th year ಎಂಟರ್ ಆಗ್ತಾ ಇದ್ದಂಗೆ ನಿಮ್ಗೆ ಏನಾಗ್ತದೆ, ಇಂಟರ್ನ್ಶಿಪ್ ಕೂಡ ಪ್ರೊವೈಡ್ ಮಾಡ್ತಾರೆ. ಅಲ್ಲಿ ಎವರೇಜ್ ಸ್ಟೀಫಂಡ್ ಬಂದ್ಬಿಟ್ಟು ನಿಮ್ಗೆ ಮಂತ್ಲಿ 35K ಅಂತಾನೆ ಸ್ಟಾರ್ಟ್ ಆಗ್ತಾ ಇರುತ್ತೆ 3rd year ಕಂಪ್ಲೀಟ್ ಆದ ತಕ್ಷಣನೇ. ಈ ಇಂಟರ್ನ್ಶಿಪ್ ಅಂತ ನೀವು ಏನ್ ಪಡ್ಕೊಳ್ಬಹುದು ಅಂದ್ರೆ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಗೆ ಸಿಗ್ತದೆ, ಹೇಗಿಲ್ಲ ಅನ್ನೋದು. ಮತ್ತೆ ಕಾಲೇಜ್ ಕ್ಯಾಂಪಸ್ ಕೂಡ ತುಂಬಾ ಚೆನ್ನಾಗಿದೆ. ನಾನು ಲಾಸ್ಟ್ ಇಯರ್ ಕೂಡ ಹಲವಾರು ಸ್ಟೂಡೆಂಟ್ಸ್ಗೆ ಸಜೆಸ್ಟ್ ಮಾಡಿದೆ. ಈ ವರ್ಷ ಅವರಿಗೆ ರಿವ್ಯೂಗೋಸ್ಕರ ಕಾಲ್ ಮಾಡಿದ್ದೆ. ಸೊ ಅವ್ರು ಹೇಳ್ತಾ ಇರ್ತಾರೆ, ಸರ್ IIT NIT ಮಾಡೆಲ್ ಯಾವ ತರ ಇರುತ್ತೆ, ಎಜುಕೇಶನ್ ಆ ರೀತಿ ಕಲಿಸ್ತಾ ಇರ್ತಾರೆ. ಮತ್ತೆ ಚೆನ್ನಾಗಿದೆ ಟೀಚಿಂಗ್ ಸ್ಟಾಫ್. 3 months ಒಂದ್ಸಲ ಏನಂತಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಕ್ಲಾಸಸ್ ಏನಾಗುತ್ತೆ ಚೇಂಜ್ ಆಗ್ತಾ ಇರುತ್ತೆ. ನಿಮ್ ಇಂಡಸ್ಟ್ರಿ ಪ್ರಕಾರ ಏನಾಗುತ್ತೆ ಅಂದ್ರೆ ನಿಮ್ಗೆ ಸ್ಕಿಲ್ ನ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಇಲ್ಲಿ ಕೆಲವು ಸ್ಟೂಡೆಂಟ್ಸ್ 4th year ಸ್ಟಾರ್ಟ್ ಆಗುವಾಗಲೇ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಇಂಟರ್ನ್ಶಿಪ್ ಪ್ಲಸ್ PPO ಮೂಲಕ ಪ್ಲೇಸ್ಮೆಂಟ್ ಕೂಡ ಪಡೆದಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ವರ್ಷ ಸ್ಟೂಡೆಂಟ್ಸ್ ಇದೆಲ್ಲ ಕಂಪ್ನಿ ಅಮೆಜಾನ್, ರಿಪ್ಲಿಂಗ್, Media.net ಈ ಕಂಪ್ನಿಯಲ್ಲೆಲ್ಲ ಏನಂತಂದ್ರೆ ಈ ವರ್ಷ ಪ್ಲೇಸ್ ಆಗಿದ್ದಾರೆ ಆಸ್ ಎ ಸಾಫ್ಟ್ವೇರ್ ಡೆವಲಪರ್, ಸಾಫ್ಟ್ವೇರ್ ಟೆಸ್ಟ್ ಇಂಜಿನಿಯರ್, ಮತ್ತೆ ಡೇಟಾ ಅನಲಿಸ್ಟ್ ಅಂತ. ಏನಂತಂದ್ರೆ 2 lakh ಪರ್ ಮಂತ್ ಅವ್ರಿಗೆ ಸ್ಯಾಲರಿನ ಸ್ಟಾರ್ಟ್ ಆಗ್ತಾ ಇದೆ. ಎವರೇಜ್ ಪ್ಯಾಕೇಜ್ ಬಂದ್ಬಿಟ್ಟು ಇಂಟರ್ನ್ಶಿಪ್ ರೇಟ್ ಕೂಡ ಏನಂತಂದ್ರೆ 96.3% ಇದೆ. ಇದೆಲ್ಲ ಕೋರ್ಸಸ್ಗೆ ಇವರು ಕ್ಲಾಸಸ್ನ ಪ್ರೊವೈಡ್ ಮಾಡ್ತಾರೆ. AI&ML, ರೋಬೋಟಿಕ್ಸ್, ಕ್ಲೌಡ್ ಅಂಡ್ ಡೆವಲಪ್ಸ್, ಫುಲ್ ಸ್ಟ್ಯಾಕ್ ಡೆವ್. ಟೋಟಲ್ 4 years ಇಂಜಿನಿಯರಿಂಗ್ ಡಿಗ್ರಿ ಏನಿರುತ್ತೆ ಸೇಮ್ ಇರುತ್ತೆ, ಬಟ್ IIT ಮಾಡೆಲ್ ಕಾಲೇಜ್ ಇರುತ್ತೆ. ಅದಕ್ಕೋಸ್ಕರ ನೀವು ಏನಂತಂದ್ರೆ ವೇಟ್ ಮಾಡಬೇಡಿ. ಅಡ್ಮಿಷನ್ಗೋಸ್ಕರ NSET ಎಕ್ಸಾಮ್ ಅನ್ನೋದು ಇರುತ್ತೆ. ಆ ಎಕ್ಸಾಮ್ ಯಾವ ರೀತಿ ನೀವು ಇದು ಮಾಡ್ಬೇಕಂತಂದ್ರೆ ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ರೆ ನೀವು ಈ ರೀತಿ ಪೇಜ್ ಬಂದ್ಬಿಡುತ್ತೆ. ಇಲ್ಲಿ ಅಪ್ಲೈ ನಾವು ಅಂತ ಕೊಟ್ಟ ಮೇಲೆ ಏನಾಗುತ್ತೆ ಅಂತಂದ್ರೆ NSET ಎಕ್ಸಾಮ್ಗೆ, ಎಂಟ್ರೆನ್ಸ್ ಎಕ್ಸಾಮ್ಗೆ ನೀವು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡುವಾಗ ಏನಂದ್ರೆ ಕೂಪನ್ ಕೋಡ್ ಕೂಡ ಯೂಸ್ ಮಾಡ್ಕೋಬಹುದು. ನಾನು ನಿಮಗೆ ಕೂಪನ್ ಕೋಡ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಯಾರೆಲ್ಲ ಎಲಿಜಿಬಲ್ ಆಗ್ತೀರಾ ಈ ಎಕ್ಸಾಮ್ ಅಲ್ಲಿ ಅವರಿಗೆ ಅಡ್ಮಿಷನ್ ಕೊಡ್ತಾರೆ. ಅಡ್ಮಿಷನ್ ಕೊಟ್ಟಾದ್ಮೇಲೆ ನಿಮ್ಮ ಸ್ಕೋರಿಂಗ್ ಏನಾದ್ರು ಚೆನ್ನಾಗಿದ್ರೆ ನಿಮಗೆ 100% ಸ್ಕಾಲರ್ಶಿಪ್ ಕೂಡ ಪ್ರೊವೈಡ್ ಮಾಡ್ತಾರೆ. ಅಂದ್ರೆ ಕಾಲೇಜ್ ಫೀಸ್ ಎಷ್ಟಿದೆ ಅಷ್ಟೆಲ್ಲ ನಿಮಗೆ ಸ್ಕಾಲರ್ಶಿಪ್ ಮೂಲಕ ನೀವು ರಿಟರ್ನ್ ತಗೊಳ್ಬಹುದು. ಈ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತದೆ, ಮತ್ತೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೂಡ ಶೇರ್ ಮಾಡಿರ್ತೀನಿ. ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಮತ್ತೆ ಕಮೆಂಟ್ ಅಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಎಲ್ಲರೂ ಯೂಸ್ ಮಾಡ್ಕೊಳ್ಬಿಡಿ. ಮತ್ತೆ ಈ ಎಕ್ಸಾಮ್ ನ ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೇಕಂದ್ರೆ, NSET ಎಕ್ಸಾಮ್ ನ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೇಕಂದ್ರೆ ಯಾವ ರೀತಿ ಅನ್ನೋದು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ತೀನಿ. ಇಲ್ಲ ವಾಟ್ಸ್ಆಪ್ ಅಲ್ಲಿ ಕೂಡ ನಾನು ನಿಮಗೆ ಗೈಡ್ ಮಾಡ್ತಾ ಇರ್ತೇನೆ. ಸೊ ಅದಕ್ಕೋಸ್ಕರ ಎಲ್ಲಾ ಸ್ಟೂಡೆಂಟ್ಸ್ ನಿಮ್ಮ ರ್ಯಾಂಕ್ ಎಷ್ಟೇ ಇರಲಿ, ನೀವು ಕ್ಯಾಟಗರಿ ಯಾವುದೇ ಇರಲಿ, ಈ ಎಕ್ಸಾಮ್ ನ ಬರ್ದ್ಬಿಟ್ಟು ಎಲಿಜಿಬಲ್ ಆಗಿ ಈಗ ಕಾಲೇಜಲ್ಲಿ ಅಡ್ಮಿಷನ್ ತಗೊಳ್ಬೇಕಂತ ನಾನು ನಿಮ್ಮೆಲ್ಲ ರಿಕ್ವೆಸ್ಟ್ ಮಾಡ್ತಾ ಹೋಗ್ತೀನಿ. ಇವಾಗ ನೆಕ್ಸ್ಟ್ ಪ್ರೋಸೆಸ್ ಏನಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರೋಸೆಸ್, ಸೀಟ್ ಅಲಾಟ್ಮೆಂಟ್ ಪ್ರೋಸೆಸ್ ಹೇಗಿರುತ್ತದೆ. ನೀವು ಹಾಕಿರೋ ಫಸ್ಟ್ ಕಾಲೇಜ್ ಆಪ್ಷನ್ ಅನ್ನು ಮೊದಲು ಜನರಲ್ ಕ್ಯಾಟಗರಿ ಅಂತಂದ್ರೆ ನೀವು GM ಇದ್ರೆ GMG ಅಂತ ಕನ್ಸಿಡರ್ ಆಗುತ್ತೆ. ಮತ್ತೆ STG ಇದ್ರೆ STG ಅಂತ ಕನ್ಸಿಡರ್ ಆಗುತ್ತೆ. STG ಅಂತ ಕನ್ಸಿಡರ್ ಆಗುತ್ತೆ. ಅದಾದ್ಮೇಲೆ ಏನಂತಂದ್ರೆ ಅವರು ನಿಮ್ಮ ಫಸ್ಟ್ ಜನರಲ್ ಚೆಕ್ ಮಾಡ್ತಾರೆ ಸೀಟ್ ಫಸ್ಟ್ ಆಪ್ಷನ್ ಏನಾದ್ರು ನಿಮ್ಗೆ ಅಲಾಟ್ ಆಗೋ ತರ ಇದೆ ಅಂತ. ಇಲ್ಲ ಅಂತಂದ್ರೆ ನೆಕ್ಸ್ಟ್ ಕನ್ನಡ ಮೀಡಿಯಂಗೆ ಹೋಗುತ್ತೆ. ಕನ್ನಡ ಮೀಡಿಯಂ ಅಂತಂದ್ರೆ GMK, SCK, STK ನಲ್ಲಿ ಚೆಕ್ ಮಾಡ್ತಾರೆ. ನಿಮ್ಗೆ ಅಲ್ಲೂ ಕೂಡ ಒಂದು ಎಕ್ಸಾಂಪಲ್ RV ಕಾಲೇಜ್ ನೀವು ಫಸ್ಟ್ ಆಪ್ಷನ್ ಹಾಕಿದ್ರೆ ಅಂದ್ರೆ ಆ ಕಾಲೇಜ್ ನಿಮ್ಮ ರ್ಯಾಂಕ್ಗೆ ನಿಮ್ಮ ಮತ್ತೆ ಕನ್ನಡ ಮೀಡಿಯಂ ನಿಮ್ಮ ಕಾಸ್ಟ್ಗೆ ಸೆಟ್ ಆಗಲಿಲ್ಲ ಅಂತಂದ್ರೆ ಸೆಕೆಂಡ್ ಆಪ್ಷನ್ ಮತ್ತೆ ರೂರಲ್ ಚೆಕ್ ಮಾಡ್ತಾರೆ. ಈ ರೀತಿ ಒಂದೊಂದಾಗಿ ಚೆಕ್ ಮಾಡ್ತಾ ಬರುತ್ತೆ. ಆಮೇಲೆ ಹೈದರಾಬಾದ್ ಕರ್ನಾಟಕ ಅಪ್ಲೈ ಆಗೋ ಸ್ಟೂಡೆಂಟ್ಸ್ಗೆ ಹೈದರಾಬಾದ್ ಕರ್ನಾಟಕ ದಲ್ಲಿ ಚೆಕ್ ಮಾಡುತ್ತೆ. ಅದಾದ್ಮೇಲೆ ಕನ್ನಡ ಮೀಡಿಯಂ ಪ್ಲಸ್ ಹೈದರಾಬಾದ್ ಕರ್ನಾಟಕ, ರೂರಲ್ ಪ್ಲಸ್ ಹೈದರಾಬಾದ್ ಕರ್ನಾಟಕ, ಆಮೇಲೆ ನಿಮ್ಮ ಸ್ಪೆಷಲ್ ಕ್ಯಾಟಗರಿಗೆ ಬಂದ್ಬಿಡುತ್ತೆ.
ಅಂದ್ರೆ ನೀವು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲೂ ಸೀಟ್ ಕೂಡ ನೋಡ್ಕೋಬಹುದು. ಎಸ್ ಟಿ ಕೆ ಇಷ್ಟಿರುತ್ತೆ, ಎಸ್ ಟಿ ಎಚ್ ಗೆ ಇಷ್ಟಿರುತ್ತೆ, ಮತ್ತೆ ಆ, ಆ, ಏನಂತಂದ್ರೆ PW ಸ್ಟೂಡೆಂಟ್ಸ್ಗೆ ಇಷ್ಟಿರುತ್ತೆ, NCC ಸ್ಟೂಡೆಂಟ್ಸ್ಗೆ ಇಷ್ಟಿರುತ್ತೆ, ಸ್ಪೋರ್ಟ್ಸ್ ಸ್ಟೂಡೆಂಟ್ಸ್ಗೆ ಇಷ್ಟಿರುತ್ತೆ ಅಂತ ನೀವು ಕ್ಲಿಯರ್ ಆಗಿ ನೋಡ್ಕೊಳ್ಬಹುದು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲೂ. ಅದ್ರ ಬಗ್ಗೆ ಕೂಡ ನಾನು ಕ್ಲಿಯರ್ ಆಗಿ ವಿಡಿಯೋ ಮಾಡಿರ್ತೀನಿ. ಪ್ರತಿ ಒಂದು ಆಪ್ಷನ್ ನ ನಿಮ್ಮ ಫಸ್ಟ್ ಇಂದ ರಿಸರ್ವೇಶನ್ ಕ್ಯಾಟಗಿರಿ ಏನೆಲ್ಲ ಇದೆ ಅದ್ರ ಮೇಲೆ ಚೆಕ್ ಮಾಡ್ತಾ ಬರುತ್ತೆ. ನಿಮ್ಗೆ ಎಲ್ಲಿ ಸೀಟ್ ನ ಅಲೋಟ್ ಆಗೋ ತರ ಇದೆ ನಿಮ್ಮ ರ್ಯಾಂಕ್ಗೆ ಮತ್ತೆ ನೀವು ಹಾಕಿರೋ ಕಾಲೇಜ್ಗೆ, ಅಲ್ಲಿನೇ ಸ್ಟಾಪ್ ಆಗಿಬಿಡುತ್ತೆ. ಈಗ ಎಕ್ಸಾಂಪಲ್ ಏನಂತಂದ್ರೆ ನೀವು 20 ಆಪ್ಷನ್ಸ್ ಹಾಕಿದ್ರೆ 10th ಆಪ್ಷನ್ ಅಲ್ಲೇ ನಿಮಗೆ ಸೆಟ್ ಆಗೋ ತರ ಇದ್ರೆ, GMG, STG, STH, STK ಅಲ್ಲಿ ಏನಾದ್ರು ನೀವು 10th ಆಪ್ಷನ್ ಅಲ್ಲೇ ನಿಮ್ಗೆ ಆ ಸೀಟ್ ಸೆಟ್ ಆಗೋ ತರ ಇದ್ರೆ ಅದು ಅಲಾಟ್ ಆಗುತ್ತೆ. ಅದ್ರ ನಂತರ 11, 12, 13 ಏನಿರುತ್ತೆ 10th ಆದ್ಮೇಲೆ ಅದ್ಯಾವುದು ಅದು ಚೆಕ್ ಮಾಡಕ್ ಹೋಗಲ್ಲ, ಅಲ್ಲಿನೇ ನಿಮ್ಮ ಪ್ರೊಸೆಸ್ ಸ್ಟಾಪ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವೇನಂತಂದ್ರೆ ಫಸ್ಟ್ ನಿಮ್ಮ ಡ್ರೀಮ್ ಕಾಲೇಜಸ್ ಏನಿರುತ್ತೆ ಅದನ್ನ ಹಾಕೊಂತ ಬರ್ಬೇಕು. ನಿಮ್ಮ ರ್ಯಾಂಕ್ ಏನೋ ಕನ್ಸಿಡರ್ ಮಾಡಬಾರ್ದು. ಆಲ್ರೆಡಿ ಹಾಕಿದ್ದೀರಾ ಅನ್ಕೊಂಡಿರ್ತೀನಿ, ಮತ್ತೆ ಎಡಿಟ್ ಆಪ್ಷನ್ ಕೊಡ್ತಾರೆ ಸರಿನಾ, ಮತ್ತೆ ಎಡಿಟ್ ಆಪ್ಷನ್ ಕೊಡೋ ತರ ಇದೆ ಆಪ್ಷನ್ ಎಂಟ್ರಿದು, ಅವಾಗ ನೀವು ಚೇಂಜ್ ಮಾಡ್ಕೊಳ್ಳಿ. ಫಸ್ಟ್ ರೌಂಡ್ ಗಿಂತ ಮುಂಚೆನೂ ಎಡಿಟ್ ಆಪ್ಷನ್ ಕೊಡೋ ತರ ಇದೆ KA ಕಡೆಯಿಂದ. ಆಡ್ ಮಾಡ್ಕೊಳಕ್ ಕೊಡೋದಿಲ್ಲ, ಎಡಿಟ್ ಆಪ್ಷನ್ ಕಂಪಲ್ಸರಿ ಕೊಡ್ತಾರಂತ ನಾನು ಹೇಳಿರ್ತೀನಿ. ನಾನು ಕೊಟ್ಟು ಕೂಡ ನಿಮಗೆ ವಾಟ್ಸಪ್ ಅಲ್ಲಿ ಮತ್ತೆ ವಾಟ್ಸಪ್ ಗ್ರೂಪ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅದನ್ನ ಕೂಡ ನೀವು ಚೆಕ್ ಮಾಡ್ತಾ ಹೋಗ್ಬೋದು. ನಿಮ್ಗೆ ಇನ್ನೂ ಸೀಟ್ ಅಲಾಟ್ಮೆಂಟ್ ಪ್ರೋಸೆಸ್ ಬಗ್ಗೆ ಕನ್ಫ್ಯೂಷನ್ ಇದೆ, ಕ್ವಶನ್ಸ್ ಇದ್ರೆ ಕಮೆಂಟ್ ಹಾಕಿರಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಮ ಕಮೆಂಟ್ ಮತ್ತೆ ಕ್ವಶನ್ಸ್ ಬೇಸ್ ಮೇಲೆ. ಇಲ್ಲ ಅಂತಂದ್ರು ಥ್ಯಾಂಕ್ ಯು ಸರ್ ಅಂತ ಹಾಕಿರಿ. ಮತ್ತೆ ಎನ್ ಸೆಟ್ ಎಕ್ಸಾಮ್ ಯಾರೆಲ್ಲ ಬರೆಯಕ್ಕೆ ಹೋಗ್ತಾ ಇದ್ರ, ಎನ್ ಸೆಟ್ ಅಂತ ಹಾಕಿರಿ. ನಾನು ನಿಮ್ಗೆ ಏನಂತಂದ್ರೆ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಎಕ್ಸಾಮ್ ಯಾವ ರೀತಿ ಕ್ರ್ಯಾಕ್ ಮಾಡ್ಬೇಕನ್ನೋದನ್ನ ನಮ್ಗೆ ಕ್ಲಿಯರ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಕೂಪನ್ ಕೋಡ್ ಬಂದ್ಬಿಟ್ಟು NSET 500 ಅಂತ ಇರುತ್ತೆ. ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಕಮೆಂಟ್ ಅಲ್ಲಿ ಇರುತ್ತೆ, ಮತ್ತೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇರುತ್ತೆ. ಯೂಸ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಕಾಲೇಜ್ ಅಣ್ಣ ಗೈಡ್.